ನಮಸ್ಕಾರ, ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಸಕಲೇಶ್ಪುರದಲ್ಲಿ ಡೇ ತ್ರೀ ಸೂಪರಾಗಿದೆ ಗೈಸ್. ಇವತ್ತು ಏನು ಅಂದರೆ 2 ಡೇಸ್ ಆಯ್ತು ನಾವು ಸಕಲೇಶ್ಪುರಕ್ಕೆ ಬಂದಿವಿ. ಡೇ 3 ಬೆಳಗ್ಗೆ ಮಾರ್ನಿಂಗ್ 9:30. ಸೊ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ ವಾಪಸ್ಸು. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ 2 ಡೇಸ್ಗೆ. ಸೊ ಕರೆಕ್ಟಾಗಿ ಪ್ಲ್ಯಾನೆಲ್ಲ ವರ್ಕೌಟ್ ಆಯಿತು. ಆ್ಯಂಡ್ ಇವಾಗ ಸುಮ್ಮನೆ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಮಲಗಿದ್ದಾರೆ. ಸೊ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೆ. ನೋಡಿ ಹೆಂಗಿದೆ ಜಾಗ ಇದು, ನಾನು ಗಾಡಿಯಲ್ಲಿ ಹಾಕಿದ್ದೀನಿ ನೋಡಿ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ನಮ್ಮ ರೆಸಾರ್ಟ್ ಬರುತ್ತೆ. ಆ್ಯಂಡ್ ಇಲ್ಲೇನೋ ಅಲ್ಲಿಂದ ನೋಡಬೇಕಾದ್ರೆ ಏನೋ ಮೀನೆಲ್ಲ ಇರಲಾರ್ದ ಕಾಣಿಸ್ತಾ ಇತ್ತು, ಲೈಕ್ ಮೀನು ಜಂಪ್ ಮಾಡ್ದಂಗೆಲ್ಲ ಕಾಣಿಸ್ತಾ ಇತ್ತು. ಸೊ ಏನಪ್ಪ ಅಂತ ಬಂದು ನೋಡಿದ್ರೆ ಇಲ್ಲಿ ಚಿಕ್ಕ ಪಾಂಡ್ ಇದೆ, ಸಕ್ಕತ್ತಾಗಿದೆ ಗೈಸ್, ಸೂಪರಾಗಿದೆ. ಆ್ಯಂಡ್ ಇಲ್ಲಿರೋ ಜನ ತುಂಬ ಅದೃಷ್ಟ ಮಾಡೋರು ಅಂತಲೇ ಹೇಳ್ತೀವಿ ಈ ಥರ ಒಂದು ನೇಚರಲ್ಲಿ ಇರೋಕ್ಕೆ. ಆ್ಯಂಡ್ ನಾವು ಎಷ್ಟೋ ರಿಗ್ರೆಟ್ ಮಾಡ್ಕೊಂಡ್ವಿ ಗೈಸ್. ಇನ್ನೊಂದೇನು ಅಂದರೆ ನಿನ್ನೆ ನೈಟು ನಾವು ಲೈಕ್ ಸುಮ್ಮನೆ ಅಲ್ಲಿ ರೆಸಾರ್ಟ್ ಓನರ್ ಬಂದಿದ್ದರು. ನಾವು ನಾರ್ಮಲಾಗಿ ಅನ್ಕೊತೀವಲ್ಲ, ಇವಪ್ಪ ಏನಪ್ಪ ಇವರು ರೆಸಾರ್ಟೆಲ್ಲ ಇಕ್ಕೊಂಡಿದ್ದಾರೆ. ಸೊ ರೆಸಾರ್ಟೆಲ್ಲ ಇಕ್ಕೊಂಡ್ರೆ ತುಂಬ ಖರ್ಚಾಗುತ್ತೆ, ಅಂದರೆ ತುಂಬ ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ. ನಿನ್ನೆ ನೈಟ್ ಅವರೆಲ್ಲ ಕೇಳಿಸ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ರು, ಮಚ್ಚ ನಾವು ಒಂದು ಕಟ್ಬಿಡೋಣ ಅಂದ್ಬಿಟ್ಟು. ಆ ಥರ ಹೇಳಿದ್ರು ಗೈಸ್. ಅಷ್ಟು ಕಮ್ಮಿ ಇದೆ, ಪ್ರೈಸೆಲ್ಲ ಹೇಳಂಗಿಲ್ಲ, ಬಟ್ ಕಮ್ಮಿ ಇದೆ. ಹೆಂಗೆ ಅಂದರೆ ಇವಾಗ ಏನೋ ರೆಸಾರ್ಟ್ ಮಾಡಿ ಒಳ್ಳೆ ಪ್ರಾಫಿಟ್ಸ್ ಮಾಡಬೇಕು. ಆ್ಯಂಡ್ ಈ ಥರ ಒಂದು ಏನಂತಾರೆ ಲೊಕೇಶನಲ್ಲೆಲ್ಲ ಒಂದು ಜಾಗ ಮಾಡಿ ಬರೋರ್ಗೆ, ಈ ಜಾಗ ನೋಡೋಕ್ಕೆ ಬರೋರಿಗೆಲ್ಲ ಒಂದು ಸ್ಟೇ ಥರ ಮಾಡಬೇಕು ಅಂದರೆ ಸಕ್ಕತ್ತಾಗಿ ವರ್ಕೌಟ್ ಆಗುತ್ತೆ ಗೈಸ್. ಆ ಥರ ಕಮ್ಮಿ ಬಜೆಟೇ. ನಮ್ಮ ಬೆಂಗಳೂರಿಗಿಂತ ಹಿಂಗೆ ಹೇಳೋದು ನಿಮಗೆ ಒಂದು 100% ಅಂತ ಇಟ್ಕೊಳ್ಳಿ. ಬೆಂಗಳೂರಲ್ಲಿ 50% ಕಮ್ಮಿ ಅಂತ ಹೇಳ್ತೀನಿ ನಾನಿಲ್ಲಿ. ಫಾರ್ ಎಕ್ಸಾಂಪಲು ಬೆಂಗಳೂರಲ್ಲಿ 20 ರೂಪಾಯಿ ಇರೋ ಚಾಕ್ಲೇಟು ಇಲ್ಲಿ 10 ರೂಪಾಯಿಗೆ ಸಿಗುತ್ತೆ, ಹಾಗೆ ಸರಿನಾ? ಅರ್ಥ ಮಾಡ್ಕೊಳ್ಳಿ ನೀವೇ. ಆ ಥರ ಇರುತ್ತೆ ಪ್ರೈಸಸ್ ಎಲ್ಲ ಇಲ್ಲಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಇವಾಗ ಎಲ್ಲರನ್ನೂ ಎಬ್ಸಿ, ನಾನು ಇನ್ನೂ ಎಲ್ಲ ಮಲಗಿದ್ದು, ಸುಮ್ಮನೆ ಏನಕ್ಕೆ ಎಬ್ಸೋದು, ಡಿಸ್ಟರ್ಬ್ ಮಾಡೋದು ಒಳ್ಳೆ ನಾನು ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಹಿಂಗೆ ಟೀ ಕುಡಿಯೋಕ್ಕೆ ಬಂದೆ. ಟೀ ಕುಡಿದ್ಬಿಟ್ಟು ಹೋಗ್ತೀವಿ ವಾಪಸ್. ಇವಾಗ ಅವ್ರನ್ನೋಗಿ ಎಬ್ಸ್ಬಿಟ್ಟು ಇನ್ನೊಂದು ಘಾಟ್ ಇದೆ, ಡಿಸ್ಪ್ಲೇ ಘಾಟ್ ಅಂತ. ಸೊ ಅದು ನೋಡಿಬಿಟ್ಟು ಆಮೇಲೆ ಹಾಗೆ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆಯೋ ಅಥವಾ ಬೇರೆ ಎಲ್ಲಾದರೂ ಹೋಗೋದಿದೆಯೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಮಗೆ ಸಾಯಂಕಾಲವರೆಗೂ ಟೈಮ್ ಇದೆ. ಡೇ 3 ಸಕಲೇಶ್ಪುರದಲ್ಲಿ ಮಾತ್ರ ಅಲ್ಲ, ಇನ್ನೂ ನಾವು ಬ್ಯಾಂಗ್ಳೂರ್ವರೆಗೂ ಹೋಗ್ಬೇಕಿದೆ ಬೈಕಲ್ಲಿ. ತಿರ್ಗಾ ಕಷ್ಟ ಆಗುತ್ತೆ ಗೈಸ್, ಗಾಡಿಯಲ್ಲೆಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಬ್ಯಾಂಗ್ಳೂರಿಗೆ. 244 ಕಿಲೋಮೀಟರು ಬಿಡಿ ಹೋಗೋಣ, ಅದ್ರಾಗ ಏನಿದೆ ಅಂತ ಅನ್ಕೊತೀವಿ. ಆದರೆ ನಮಗೆ ಗೊತ್ತಾಯಿತು, ನಾವು ಸುಮ್ಮನೆ ಬಾಯಿ ಮಾತಿಗೆ ನಾವು ಕಾಲೇಜಲ್ಲಿ ಇರಬೇಕಾದ್ರೆಲ್ಲ ಮಗ ಗಾಡಿ ಬಂದರೆ ನಾವು ಲಡಾಖ್ ಹೋಗೋಣ ಹಾಗೆಲ್ಲ ಮಾತಾಡ್ತಿದ್ವಿ. ಬಟ್ ಲಡಾಖ್ ಗೈಸ್, ನಾವು ಖಾಲಿ ಸಕಲೇಶ್ಪುರ ಬರೋಕ್ಕೆ ಹತ್ಕೊಂಡ್ಬಿಟ್ವಿ. ಇನ್ನು ಲಡಾಖೆಲ್ಲ ಅಂದರೆ ತುಂಬ ಕಷ್ಟ ಗೈಸ್, ಸೀರಿಯಸ್ಸಾಗಿ. ಸರಿ ಬನ್ನಿ ಹೋಗೋಣ. ಜಾಸ್ತಿ ಹೊತ್ತಿದ್ರೆ ಏನೋ ತೊಂದರೆ ಆಗ್ಬೋದೇನೋ, ಯಾರಾದರೂ ನೋಡಿ ಕೇಳ್ಬೋದು ಏನಪ್ಪ ಮಾಡ್ತಾಯಿದ್ಯಾ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಹೋಗಿ ಅವನ್ನೆಲ್ಲ ಎಬ್ಸಿ ಎಲ್ಲರನ್ನೂ ರೆಡಿ ಮಾಡ್ಸೋಣ, ಹೊರಡಬೇಕಲ್ಲ. ಲೆಟ್ಸ್ ಗೋ. ಸೊ ಗೈಸ್, ಅಲ್ಲಿಂದ ಬಂದು ನಮ್ಮ ಬಾಯ್ಸ್ನೆಲ್ಲ ಎಬ್ಸಿ ರೆಡಿ ಮಾಡಿಸಿ ಮುಖ ಎಲ್ಲ ತೊಲಸಿ ಇವಾಗ ಒಂದು ಫಾಲ್ಸ್ಗೆ ಹೋಗ್ತಿದ್ವಿ. ಆ್ಯಂಡ್ ನಾವು ಬಂದಿದ್ವಲ್ಲ ಇಡ್ಲಿ ತಿನ್ನೋಕ್ಕೆ, ಈಗ ಅದೇ ಹೋಟ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಸ್ಪೆಷಲ್ಲು ಪಲಾವ್ ಹಾಗೂ ಅಕ್ಕಿ ರೊಟ್ಟಿ ತಿಂದ್ವಿ ಗೈಸ್. ಅಕ್ಕಿ ರೊಟ್ಟಿ ಜೊತೆ ಅವರೊಂದು ಚಟ್ನಿ ಕೊಟ್ಟರು. ಸರಿನಾ? ಚಟ್ನಿ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ಅದು ಬಂದ್ಬಿಟ್ಟು ಗಾಂಧಾರಿ ಮೆಣಸು ಅಂತಾರಂತೆ, ಅಂದರೆ ಆ ಚಟ್ನಿನ ಒಂದು ಮೆಣಸಿನ್ಕಾಯಲ್ಲಿ ಮಾಡ್ತಾರೆ, ಅದೇ ಸ್ಪೈಸಿ ಇರುತ್ತೆ, ಸಕ್ಕತ್ತಾಗಿದೆ ಟೇಸ್ಟ್ ಅಂತು. ನೋಡಿ ಇದೇ ಹೋಟ್ಲು. ಇವಾಗ ಆಚೆ ಬಂದವರು ಅದಕ್ಕೆ ಶೂ ಹಾಕ್ಕೊಂಡಿದ್ದಾರೆ. ಬಟ್ ಒಳಗಡೆ ನಾನು ಇನ್ನೂ ಶೂ ಹಾಕ್ಕೊಂಡಿಲ್ಲ ನೋಡಿ. ಚಪ್ಪಲಿ ಅಥವಾ ಶೂ ಏನಾರು ಹಾಕಿ ತೆಗೆದ್ಬಿಟ್ಟು ನೋಡಿ, ಯಾರೋ ತೆಗೆದ್ಬಿಟ್ಟು ಹೋಗಿದ್ದಾರೆ ತಿನ್ನೋಕ್ಕೆ. ಒಳಗಡೆ ತೆಗೆದ್ಬಿಟ್ಟು ಹೋಗಿ ತಿನ್ನಬೇಕು ಊಟ. ಸೂಪರ್ ಅಲ್ವಾ, ಟ್ರೆಡಿಷನಲ್ ಸ್ಟೈಲ್. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ನೀರಲ್ಲಿ ತಿರ್ಗಾ ನನ್ನ ಸ್ನಾನ ಎಲ್ಲ ಆಯಿತು ಗೈಸ್ ಬೆಳಗ್ಗೆನೆ. ತಿರ್ಗಾ ನೀರಲ್ಲಿ ಎಗರಬೇಕು, ನೀನು ಬಾ ನಮ್ಮ ಜೊತೆ ಅಂತ ಹೇಳ್ತು. ಸರಿ ನೋಡೋಣ. ನೆನ್ನೆ ಕೂಡ ಅಲ್ಲಿ ಫಾಲ್ಸ್ ಹತ್ರ ಏನು ಮಾಡೋಕ್ಕಾಗಿಲ್ಲ. ಇವತ್ತು ಅಟ್ಲೀಸ್ಟ್ ನೀರಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಕೂಡ ತಂದಿದ್ದೀನಿ. ತಿರ್ಗಾ ಇದೇ ಬಟ್ಟೆ ಹಾಕೊಂಡು ಸಿಗ್ತೀನಿ ನಾನು ನಿಮಗೆ. ಲೆಟ್ಸ್ ಗೋ. ಹೋಗ್ಬಿಟ್ಟು ಫಸ್ಟು ಫಾಲ್ಸ್ನ ಇದು ಮಾಡಿಕೊಂಡು ಆಟಾಡ್ಕೊಂಡು ನೋಡ್ಬಿಟ್ಟು ಫಾಲ್ಸ್ ಹೆಂಗಿದೆ ಅಂತ ಹೋಗೋಣ. ಬನ್ರಪ್ಪ ಬೇಗ. ಸರಿ ಗೈಸ್ ಬನ್ನಿ. ನಾನು ಟೀ ಏನಿದ್ದೆ ಅವ್ರಿಗೆ ಟೀ ಕೊಟ್ಬಿಟ್ಟು ಬಿಡೋಣ. ಗೈಸ್ ಏನಾದ್ರು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆ್ಯಂಡ್ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ನೆನ್ನೆ ನಾವು ಒಂದು ಫಾಲ್ಸ್ ಬಂದಿದ್ವಲ್ಲ, ನಾವು ಬಂದ್ಬಿಟ್ಟು ಅಲ್ಲಿ ಫೋಟೋ ಶೂಟ್ ಮಾಡಿದ್ವಲ್ಲ, ಓಪನ್ ಜಾಗ
ನಾನು ತೋರಿಸ್ದಲ್ಲ ನಿಮಗೆ. ಸೊ ಅದು ಇನ್ನೂ ಫಾಲ್ಸ್ ಸ್ವಲ್ಪ ದೂರ ಇದೆ ಅಂತ ಹೇಳಿದ್ದು ನಿಜ, ಆ ಥರ ಫಾಲ್ಸ್ ಇದೆ. ಅಲ್ಲಿಂದ ಸ್ವಲ್ಪ ಮೇಲೆ ಬಂದು ನೋಡಿ, ಆ ರೋಡು ಹಂಗೆ ಮೇಲೆ ಬಂದು ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ಈ ಮಂಡೋಳಲ್ಲಿ ನಡ್ಕೊಂಡು ಹೋದರೆ ಕೆಳಗಡೆ ಎಲ್ಲಕ್ಕೆ ದಾರಿ ಇದೆ. ಓಕೆ ಸೊ ಅಲ್ಲಿ ದಾರಿ ಇದೆ ಕೆಳಗಡೆ ನಡ್ಕೊಂಡು ಹೋಗೋಕ್ಕೆ. ಸೊ ಕೆಳಗಡೆ ಹೋಗ್ಬಿಟ್ಟು ನಾವು ಕೂತ್ಕೊಂಡು ಆರಾಮಾಗಿ ಸ್ನಾನ ಗಿನ ಓಕೆ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದ್ಯಾ ಅದೇ ಫಾಲ್ಸು. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತೇನು ಸ್ವಲ್ಪ ಜಾಸ್ತಿ ಹೊತ್ತೆ ನೀರಲ್ಲಿ ಆಟಾಡಿಕೊಂಡು, ಫ್ರೆಶ್ ವಾಟರ್ ಅಲ್ವಾ ಗೈಸ್, ಬಾಡಿಗೆ ತುಂಬ ಒಳ್ಳೇದದು. ಅನ್ಲೈಕ್ ಸಿ ವಾಟರ್ ಬಂದುಬಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಇದು ಸೂಪರಾಗಿರುತ್ತೆ ಅಂತ. ಏನಪ್ಪ ಮಾಡ್ತಾಯಿದ್ಯಾ? ಅವನೇನು ಕಡ್ಡಿ ಮುರಿತಾವನೆ ಟ್ರೆಕ್ಕಿಂಗ್. ಪಾ ನಡಿಯಲ್ಲೇ. ಹಾಂ ಹಿಂಗೆ ಕೆಳಗಡೆ ಇಳ್ಕೊಂಡು ಬಂದು ಹಿಂಗೆ ಮ್ಯಾಪಲ್ಲಿ ಒಪ್ಕೊಬೇಕು, ಬಟ್ ಮ್ಯಾಪಲ್ಲಿ ಅಲ್ಲಿಗೆ ಅದು ಏನು ಎಂಡ ಹೋಗುತ್ತೆ ಲೊಕೇಶನ್. ಸೊ ನಾವು ಅದೇ ಅಲ್ಟಿಮೇಟಾಗಿ ನಾವು ಅದೇ ಫಾಲ್ಸ್ ಅಂತ ಹೋಗ್ಬಿಡ್ತೀವಿ, ನಮ್ಗೆ ಗೊತ್ತಿಲ್ಲ ಅಲ್ವಾ. ಯಾಕ್ರೋ ಅಕ್ಕನ್ ಬಿದ್ದರೆ ಸ್ಟ್ರೈಟ್ ನೀರಿಗೆ ಲೈ. ನಡೀರಿ ಓಕೆ ಬ್ರೋ, ಫೋಟೋ ಶೂಟ್ ಮಾಡ್ತಾವನೆ ವಿಶಾಲ್. ನೀವು ಹೋಗೋಣ. ವಾವ್, ಮಿಡಲ್ ಆಫ್ ದಿ ಫಾರೆಸ್ಟ್. ನೋಡಿ ಗೈಸ್ ಹೆಂಗಿದೆ. ಕಾಡ್ ಸೆಂಟ್ರಲ್ಲಿ ಒಂದು ಪ್ರೈವೇಟ್ ಫಾಲ್ಸ್. ಅದು ಬೇರೆ ದಾರಿ ಇರುತ್ತೋ ಅಷ್ಟೇನೋ. ನಡಿಯಲ್ಲೇ. ಸೂಪರ್. ಯಾರೋ ಇದ್ದಾರೆ ಆಲ್ರೆಡಿ, ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು ಎಲ್ಲ. ಅದು ಅಬ್ಬಿ ಫಾಲ್ಸ್ ಅಂತೆಲ್ಲ ಅಬ್ಬಿ ಫಾಲ್ಸ್ ಹೋಗ್ಬಿಡ್ತಾರೆ. ನಾನು ಹೋಗಿದ್ವಲ್ಲ, ಫುಲ್ ಗಲೀಜು ಮಾಡಿ ಇಕ್ಕವ್ರೆ. ಪಾನ್ ಪರಾಕ್ ಪ್ಯಾಕೆಟು, ಎಣ್ಣೆ ಪ್ಯಾಕೆಟು, ಅಯ್ಯೋ ಬಾಟ್ಲುಗಳು, ಪ್ಲಾಸ್ಟಿಕ್ ಕವರ್ಗಳು, ಚಿಪ್ಸ್ ಪ್ಯಾಕೆಟುಗಳು, ಒಂದೊಂದಲ್ಲ ಗೈಸ್. ನಾನು ಹಿಂಗೆ ತೋರಿಸಿದ್ನಲ್ಲ ಬ್ಲಾಗಲ್ಲಿ. ಭಯ ಇಳಿಯೋಕ್ಕೆ ಭಯ ಆಗ್ತಾಯಿದ್ರು. ಹೆಂಗಿದೆ ನೋಡಿ. ನೋಡ್ಕೊಂಡು ಬಾರೋ. ನೀನು ಕಡ್ಡಿ ಇಟ್ಕೊಳೋದಲ್ಲ ಮೇನು, ಕಾಲು ಗ್ರಿಪ್ ಇಟ್ಕೋ. ಕಡ್ಡಿ ನೀನೇನು ಸೇವ್ ಮಾಡಲ್ಲ ಅಲ್ಲಿ, ಕಾಲು ಗ್ರಿಪ್ ಇಟ್ಕೋ. ಒಂಥರ ಚೆನ್ನಾಗಿದೆ, ನ್ಯಾಚುರಲ್ ಸ್ಟೆಪ್ಸ್ ಇವೆಲ್ಲ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಸ್ಟೆಪ್ಸು, ನ್ಯಾಚುರಲ್ ಸ್ಟೆಪ್ಸ್ ಇವೆಲ್ಲ. ಯಾರೂ ಕಟ್ಟಿಲ್ಲ, ಯಾರೂ ಮಾಡಿಲ್ಲ, ದೇವರು ಮಾಡಿರೋದು. ಅದಾಗದೇ ಬಂದಿರೋದು. ಓಕೆ ಹಾಂ ಇಂದಪ್ಪ. ಇಲ್ಲಿಂದ ಒಂದು ವ್ಯೂ ಕೊಡ್ತೀನಿ ನೋಡಿ ನಿಮಗೆ. ನೋಡಿ ಫುಲ್ ಮರಗಳು, ದೊಡ್ಡ ಮರಗಳು ಗೈಸ್. ಅದು ಇನ್ನೊಂದೇನೆಂದರೆ, ಈ ಮರಗಳೆಲ್ಲ ಸುಮ್ಮನೆ ಇವರು ಬೆಳೆದಿರೋವು, ಈಗೇನು ವ್ಯಾಲ್ಯೂ ಇಲ್ಲ ಅಂತಲ್ಲ. ನಾವು ಇಷ್ಟೊತ್ತು ಅಲ್ಲಿ ಆ ಹೋಟೆಲ್ ಓನರ್, ನಾವು ಹೋಟೆಲಲ್ಲಿ ಊಟ ತಿಂದ್ರಲ್ವ, ಆ ಹೋಟ್ಲ್ ಓನರ್ ಹತ್ರ ಮಾತಾಡ್ತಿದ್ವಿ. ಕಾಫಿನೇ ಇದಲ್ಲ, ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ಗೆ ಜಾಸ್ತಿನೇ ತಿಳ್ಕೊಂಡ್ವಿ ನಾವು. ವಿಲ್ ಗೋ ಆಫ್ ದೇರ್ ಬ್ರೋ, ಅಲ್ಲಿ ಹೋಗ್ಬಿಡೋಣ. ಸ್ವಲ್ಪ ಸೈಡ್ ಬನ್ನಪ್ಪ. ಏನದು? ದಟ್ ಈಸ್ ನಾರ್ಮಲ್ ಥಿಂಗ್. ನೋಡಿ ಗೈಸ್, ಅಲ್ಲಿಂದ ನೀರು ಹರಿತಿದೆ. ಏನಿದೆ ಗುರು. ಹೋಗ್ಬೋದು, ಆದರೆ ನಡ್ಕೊಂಡು ಹೋಗ್ಬೇಕು. ಫೋನೆಲ್ಲ ಎತ್ತಿಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಹಿಂಗೆ. ಅಲೆಕ್ಸ್, ಅಲ್ಲಿ ಹೋಗೋಣ ಬಾ. ಫೋಟೋ ಹಿಡ್ಕೊ. ನೋಡಿ ಗೈಸ್ ಹೆಂಗಿದೆ. ನೆಟ್ವರ್ಕ್ ಇಲ್ಲ ಗೈಸ್ ಇಲ್ಲಿ. ನೆಟ್ವರ್ಕೇ ಇಲ್ಲ. ಸಿಗ್ನಲ್ಲು ಅಲ್ಲಿ ಮೇಲೆ ಇಂಟು ಬಂದ್ಬಿಟ್ಟಿದೆ. ಯಾರು ಟೆನ್ಷನ್ ಇಲ್ಲ ಗುರು. ಇವ್ರು ಕಾಲ್ ಮಾಡ್ತಾರೆ, ನಾನು ಕೆಲ್ಸಕ್ಕೆ ಹೋಗಬೇಕು. ಅವ್ರು ಕಾಲ್ ಮಾಡಿದ ತಕ್ಷಣ ನಮ್ಮ ಬಾಸ್ ಬೈತಾರೆ. ಅಲ್ಲೇನಾದರೂ ಕೆಲಸ ಇರುತ್ತೆ ಬೆಂಗಳೂರಲ್ಲಿ. ಕಾಡಲ್ಲಿದ್ದೀವಿ, ಸಕಲೇಶ್ಪುರದಲ್ಲಿದ್ದೀವಿ. ಏನು ಟೆನ್ಷನ್ ಇರೋದು ನಮಗೆ.
ನನಗೆ ಭಯ ಆಗ್ತಿದೆ ಗೈಸ್ ಫೋನ್ ಇಟ್ಕೊಂಡು ಇದ್ಯಾವ ಥರ ಕಂಬಳಿ ಹುಳ ಇದು ಹುಷಾರಾಗಿರ್ಬೇಕಪ್ಪ ನೋಡಿ ವಾವ್ ಫ್ರೆಶ್ ವಾಟರ್ ಗೈಸ್ ಎಲ್ಲ ಫ್ರೆಶ್ ವಾಟರು ನೋಡಿ ಫ್ರೆಶ್ ವಾಟರು ಎಷ್ಟು ಕಿಲೋಮೀಟ್ರ್ ಎಷ್ಟೋ ದೂರದಿಂದ ಬರ್ತಾ ಇರ್ತಿದ್ದು ಬೆಟ್ಟದ ಕೆಳಗಡೆನೇ ಬರೋದು ನೀರು ಇದೆಲ್ಲ ಹಾಂ ಫ್ರೆಶ್ ವಾಟರ್ ಗೈಸ್ ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ ಒಟ್ಟಾರೆ ಫ್ರೆಶ್ ವಾಟರು ಸೊ ಬನ್ನಿ ಹೋಗ್ಬಿಟ್ಟು ಸ್ನಾನ ಮಾಡೋಣ ತಿರ್ಗಾ ನಾನು ಆಲ್ರೆಡಿ ಮಾಡಿದ್ದೀನಿ ಬೆಳಗ್ಗೆ ತಿರ್ಗಾ ಸ್ನಾನ ಮಾಡ್ತೀನಿ ನಮ್ಮ ಬಾಯ್ಸ್ ಡಿಮ್ಯಾಂಡ್ ಮಾಡ್ತಾವ್ರೆ ಮಾಡಲೇಬೇಕಲ್ವ ಹೋಗೋಣ ಹೋಗ್ಬಿಟ್ಟು ಆರಾಮಾಗಿ ನೀರಲ್ಲಿ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರೋಣ ಆಟಾಡ್ಕೊಂಡು ನಿಮಗೆ ಸಿಗ್ತೀನಿ ಆ್ಯಂಡ್ ಇರಿ ನಿಮಗೆ ದೊಡ್ಡದು ಫಾಲ್ಸು ಅದೊಂದು ವ್ಯೂ ತೋರಿಸ್ಕೊಡ್ತೀನಿ ಹೋಗೋಣ ಬನ್ನಿ ಲೆಟ್ಸ್ ಗೋ ಗೈಸ್ ಅದು ಫಾಲ್ಸ್ ಹತ್ರ ನಡ್ಕೊಂಡು ಹೋಗ್ತೀನಿ ನೋಡಿ ದೊಡ್ಡ ಫಾಲ್ಸ್ ಹತ್ರಕ್ಕೆ ಓಕೆ ಓಕೆ ಇಲ್ಲಿ ದಾರಿ ಉಂಟು ಯಾರೋ ಹುಡುಗರು ಇದೆಯಲ್ಲ ನೋಡಿ ಈಗ ಆರ್ಚ್ ಇದು ಹಾಂ ಹಾಂ ಇದು ನೋಡ್ರಪ್ಪ ವ್ಯೂ ಯಾರು ಹುಡುಗಿ ಚಪ್ಪಲಿ ಅಲ್ಲ ಹುಡುಗಿರೆಲ್ಲ ಇದ್ದಾರೆ ಓ ಮೈ ಗಾಡ್ ಅಲ್ಲಿ ಫಾಲ್ಸಲ್ಲಿ ಸ್ನಾನ ಮಾಡಿಕೊಂಡು ನಿಮ್ಮದೇ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿಕೊಂಡು ಆ್ಯಂಡ್ ಅಲ್ಲಿಂದ ಬಂದಮೇಲೆ ಮೊನ್ನೆ ನಾವು ಬಂದಿದ್ವಲ್ಲ ಚಿಕ್ಕ ಅಂಗಡಿ ಬೆನಕ ಅಂತ ಸೊ ಅಲ್ಲಿಗೆ ಬಂದಿದ್ದೀವಿ ಜ್ಯೂಸ್ ಕುಡಿಯೋಕ್ಕೆ ನಾನು ಕುಡಿದ್ಬಿಟ್ಟು ಹೊರಡ್ಬೇಕು ಗೈಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ನೀವು ಜ್ಯೂಸ್ ಕುಡಿಯೋಣ ನೋ ಕಾಫಿ ಮ್ಯಾನ್ ಜ್ಯೂಸ್ ಗೈಸ್ ಇವಾಗ ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ಬಿಡ್ತಾಯಿದ್ದೀವಿ ನಮ್ಮ ಹೋಮ್ ಸ್ಟೇಗೆ ಬಾಯ್ ಹೇಳ್ತಾ ಎಲ್ಲ ರೆಡಿಯಾಗಿ ಹೋಗಿದ್ದೀವಿ ಟೈಮ್ ಇವಾಗ 4:30 ಎಕ್ಸಾಕ್ಟಾಗಿ 4:30 ಆಗ್ತಿದೆ ಸೊ ಬನ್ನಿ ಹೊರಡೋಣ ಬ್ಯಾಕ್ ಟು ಬೆಂಗಳೂರು ಗೋ ಹೋಗೋ ದಾರಿ ಎಲ್ಲ ಲಂಚ್ ತಿಂದ್ಬಿಟ್ಟು ಹೋಗೋಣ ಆ್ಯಂಡ್ ನಿಮ್ಮ ರೆಸಾರ್ಟ್ ನಿಮಗೆ ಬಂದುಬಿಟ್ಟು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಆ್ಯಂಡ್ ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಂದರೆ ಇಷ್ಟು ಪ್ರೈಸ್ ಅಂತ ಹೇಳಿರ್ತಾರಲ್ವ ಸೊ ಅದಾದಮೇಲೆ ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಜಾಗ ಅಂತೂ ಬಜೆಟ್ ಫ್ರೆಂಡ್ಲಿ ನೋಡಿ ಇದೇ ಜಾಗ ರೆಸ್ಟೋರೆಂಟ್ನ ಇದೆಲ್ಲ ನಾನು ಹಾಕಿರ್ತೀನಿ ನೋಡಿ ನಾನು ಸ್ಟೋರಿಯಲ್ಲಿ ಹಾಕ್ತೀನಿ ವಿಸಿಟಿಂಗ್ ಕಾರ್ಡ್ ಆ್ಯಂಡ್ ಅವ್ರ ನಂಬರ್ನೆಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇವ್ರ ಲೊಕೇಶನ್ ಹಾಗೂ ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನೋಡಿ ಚೆನ್ನಾಗಿದೆ ಲೊಕೇಶನ್ನು ಇದೊಂದು ಮಾತ್ರನೆಲ್ಲ ಇವ್ರದ್ದು ಕೂರ್ಗು ಆಮೇಲೆ ದಾಂಡೇಲಿಯಲ್ಲಿ ಕೂಡ ಇದೆ ಮಂಗಳೂರಲ್ಲೂ ಇದೆ ಸಕಲೇಶ್ಪುರದಲ್ಲೂ ಇದೆ ಸೊ ಹೋಗೋಣ ನಾನು ಅದ್ರದ್ದು ನಿಮಗೆ ಅದೇ ತೋರಿಸಿ ನೋಡಿ ಆ ನಂಬರು ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಅವ್ರ ಡೀಟೇಲ್ಸ್ ಹೇಳ್ತಾರೆ ಸೊ ಬನ್ನಿ ಹೊರಡೋಣ ಸ್ಟಾರ್ಟ್ ಮಾಡ್ದೆ ನಮ್ಮ ಹುಡುಗ ಗಾಡಿ ನಾವು ನಮ್ಮ ರೆಸಾರ್ಟ್ ಹತ್ರದಿಂದ ಒಂದು 18 ಕಿಲೋಮೀಟರ್ಸ್ ಬಂದುಬಿಟ್ವಿ ಸೊ ಇದು ಬೈಪಾಸ್ ಇದು ನೋಡಿ ಹೈವೇ ಸೊ ಹಿಂಗೆ ಸ್ಟ್ರೈಟು 240 ಕಿಲೋಮೀಟರ್ಸ್ ಏನೋ ಇದೆ ಬ್ಯಾಂಗ್ಳೂರು ಲೊಕೇಶನ್ ಗೊತ್ತಿಲ್ಲ ಮಾಮ್ ಇಲ್ಲಿಗೆ ಬಂದು ಸಕಲೇಶ್ಪುರಕ್ಕೆ ಬಂದು ನಾವು ಕಾಫಿ ತೊಗೊಂಡು ಇಲ್ಲ ಸುಮ್ಮನೆ ಖಾಲಿ ಕೈಲಿ ಏನಕ್ಕೆ ಹೋಗೋದು ಅಂದ್ಬಿಟ್ಟು ಇಲ್ಲಿ ರಾಘವೇಂದ್ರ ಕಾಫಿ ವರ್ಕ್ಸ್ ಅಂತ ಇದೆ ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಫೇಮಸ್ ಅಂಗಡಿ ಇದು ಇಲ್ಲಿ ತೊಗೊಬೋದು ಇದು ಬಂದ್ಬಿಟ್ಟು ಹಳೆ ಬಸ್ ಸ್ಟಾಪ್ ಸಕಲೇಶ್ಪುರ ಹಳೆ ಬಸ್ ಸ್ಟಾಪ್ ಹತ್ರ ಇರುತ್ತೆ ಅದೇ ಗೈಸ್ ಅದು ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ಅಂತ ಅದು ಬಂದು ಇಲ್ಲಿ ನಮ್ಮ ಸಕಲೇಶ್ಪುರ ಹಳೆ ಬಸ್ ಸ್ಟಾಪ್ ಅಂತ ಕೇಳಿ ಹಳೆ ಬಸ್ ಸ್ಟಾಪ್ ಹತ್ರ ನೋಡಿ ಇಲ್ಲಿ MS ಟವರ್ಸ್ ಅಂತ ಒಂದಿರುತ್ತೆ ಸೊ ಇಲ್ಲೊಂದು ರೋಡ್ ಹೋಗುತ್ತೆ ಸಂತೆ ಪಕ್ಕದಲ್ಲೇ ರೋಡ್ ಒಂದು ಹೋಗುತ್ತೆ ರೋಡಲ್ಲಿ ಹೋಗಿದ ತಕ್ಷಣ ನೋಡಿ ಅಲ್ಲೇ ಸಿಗುತ್ತೆ ಲೆಫ್ಟಲ್ಲೇ ಇರುತ್ತೆ ಅಂಗಡಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಚೆನ್ನಾಗಿರುತ್ತಂತೆ ಕಾಫಿ
ಕಾಫಿ ಪೌಡರು ಅದನ್ನು ನಾವು ಫಿಲ್ಟರ್ ಕಾಫಿ ಆಗಾದರೂ ಯೂಸ್ ಮಾಡ್ಬೋದು, ಬೇರೆ ಏನಾದರೂ ಯೂಸ್ ಮಾಡ್ಬೋದು. ಹಂಗೆ ನೋಡಿ, ಇದೆ ಅಲ್ಲೇ ಬಸ್ ಸ್ಟಾಪ್. ನಾವು ಮುಂದೆ ಹಾಕಿದ್ದೀವಿ ಗಾಡಿನ. ಸೊ ಬನ್ನಿ ಹೋಗೋಣ. ಇಷ್ಟೆಲ್ಲ ತೊಗೊಂಡಿದ್ದೀವಿ, ಇಷ್ಟೊಂದು ತೊಗೊಂಡಿದ್ದೀವಿ. ಲೆಟ್ಸ್ ಗೋ. ನೋಡೋದು ಏಲಕ್ಕಿ ಹೆಂಗಿದೆ. ತಿನ್ನೋಡು ಸಕ್ಕದಾಗಿರುತ್ತೆ, ಸ್ವೀಟಾಗಿ ತಿನ್ನೋ. ಏಯ್ ಹಂಗೆ ಬಾಯಲ್ಲಿ ಹಾಕೋಪ್ಪ. ಹಾಂ, ಹೆಂಗೈತೆ ಟೇಸ್ಟು? ಡಿಫ್ರೆಂಟಾಗಿಲ್ಲ, ಸೂಪರಾಗೈತೆ ಟೇಸ್ಟು. ಬನ್ನಿ ಗೈಸ್ ಹೋಗೋಣ. ನಮಗೇನಾದರೂ ಸಕಲೇಶಪುರ ಬಂದು ಒಳ್ಳೆ ಕಾಫಿ ಅಂದರೆ ಕಾಫಿ ಪೌಡರ್ ಅಥವಾ ಏನೇ ಆಗಲಿ ತೊಗೊಬೇಕು ಅಂದರೆ ಇಲ್ಲಿಗೆ ಬನ್ನಿ, ಸಖತ್ತಾಗಿರುತ್ತೆ. ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್. ಗೈಸ್ ಇವಾಗ ಕಾಫಿ ಎಲ್ಲ ತೊಗೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡ್ರು. ಇವಾಗ ಹೊರಡಿದ್ದೀವಿ, ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್, ನಮ್ಮ ಬೆಂಗಳೂರು. ಗೈಸ್ ಸಕಲೇಶಪುರ ಒಳಗಡೆ ಏನಿದೆ ಗೊತ್ತಾ? ಟೌನು ನೋಡಿ, ನೋಡಿ ಹೆಂಗಿದೆ ನೋಡಿ ಗೈಸ್. ಪಾಪ ಎಲ್ಲಿ ನೋಡಿದ್ರು ಅಂಗಡಿಗಳೇ, ಏನು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಾವು ಒಳಗಡೆ ಇದ್ದಿದ್ದು ಅಂದರೆ ಹಳ್ಳಿಯಲ್ಲಿ ಇದ್ದಿದ್ದಲ್ಲ ಮಚ್ಚ, ಬೆಟ್ಟದ ಸಂದಲ್ಲಿ, ಅದೇ ಬೆಟ್ಟದ ನಡುವೆ. ಅದಕ್ಕೆ ನಮ್ಗೆ ಅಲ್ಲಿ ಏನೂ ಸಿಕ್ಕಿಲ್ಲ, ಊಟನೂ ಸಿಕ್ಕಿಲ್ಲ ಕರೆಕ್ಟಾಗಿ. ಇವಾಗ ಇಲ್ಲಿ ಟೌನಲ್ಲಿ ಬಂದು ನೋಡಿದ್ರೆ ಯಪ್ಪ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಅಲ್ಲಿರೋರೆಲ್ಲ ಏನು ಮಾಡ್ತಾರೆ, ವಾರಕ್ಕೊಂದ್ಸರಿ ಬಂದು ಬೇಕಾಗಿರೋ ರೇಷನ್ ತೊಗೊಂಡು ಜೂಟು ನಡಿ ಹೋದ್ರು. ಲೆಟ್ಸ್ ಗೋ ಗೈಸ್. ಟೈಮ್ ಈಗ 5:48. ಸೊ ನಾವು ಬ್ಯಾಂಗ್ಳೂರು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ನೋಡಿ ನಾವು ಇವಾಗ ಹಾಸನ್ ಮೇನ್ ರೋಡಲ್ಲಿ ಇದ್ದೀವಿ, ಅದೇ ಹಾಸನ್ ಹೈವೇಯಲ್ಲಿ. ನೋಡಿ ಪೊಲೀಸರು ಹಿಡಿತಿದ್ದಾರೆ, ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರಾ, ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಒಂದು ಕ್ರೆಟಾನ ಆಮೇಲೆ ಇನ್ನೊಂದು ಯಾವುದೋ ಆಲ್ಟೋನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂದರೆ ಓವರ್ ಸ್ಪೀಡಿಂಗ್. ಇವಾಗ ನಮಗೆ ಬ್ಯಾಂಗ್ಳೂರಿನಿಂದ ಕರೆಕ್ಟಾಗಿ 197 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ. ಹೋಗೋದಾರಲ್ಲಿ ಹಂಗೆ ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ಬೆಂಗಳೂರು ಹೋಗಬೇಕು. ನನಗೆ ಇವಾಗ ಏನು ಅಂದರೆ ಎರಡು ದಿವಸದಿಂದ ಇಲ್ದಿರೋ ಚಿಂತೆ ಏನಂದರೆ, ನನ್ನ ಗಾಡಿಯಲ್ಲಿ ಬಿಟ್ಟಿದ್ನಲ್ವ ಕಸ್ತೂರಿ ನಗರಲ್ಲಿ, ಅದಕ್ಕೆ ಯಾರಾದರೂ ಏನಾದರೂ ಮಾಡಿರ್ತಾರೋ ಅಥವಾ ಗಾಡಿನೇ ಇಲ್ಲ ಅಂದರೆ ಏನು ಮಾಡೋದು, ಆ ಥರ ಆ್ಯನ್ಸೈಟಿ ಜಾಸ್ತಿ ಆಗ್ತಿದೆ. ಸೊ ಗಾಡಿ ಮೇಲೆ ಟೆನ್ಷನ್ ಅಂತಲೇ ಅಂದ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ ನನ್ನ ಗಾಡಿ ಏನಾಗಿದೆ ಏನು ಅಂತ. 2 ದಿವಸದಿಂದ ಮರ್ತೇ ಹೋಗಿದ್ದೀನಿ ಆ ಗಾಡಿನ, ಇವಾಗ ಜ್ಞಾಪಕ ಬರ್ತಿದೆ ಗಾಡಿ. ನಾನು ಮೈಸೂರು ಹೈವೇಲಿ ಅಂದ್ಕೊಂಡೆ, ಇಲ್ಲೂ ಅಪ್ಪ ಸ್ವಾಮಿ ಹಿಡಿತಾರೋ. ಅಲ್ಲಂದರೆ ಆನ್ಲೈನ್ ಬಂದ್ಬಿಡುತ್ತಂತ ಬಿಲ್ಲು, ಮೆಸೇಜು ಬನ್ನಿ ಅಲ್ಲೇ ನೀನು ಫೋನ್ ಅಂದರೆ ಹಂಗೆ ಪೇ ಮಾಡ್ಬೋದು. ಅವರೆಲ್ಲ ಅಲ್ಲಿದ್ದಾರೆ. ಪಾಪ ಎಲ್ಲಿ ನೋಡು ಥಾರೆ. ಸಕಲೇಶಪುರದಲ್ಲಿ ಥಾರು ಇದು ಬಿಟ್ಟರೆ ಹೊಸ ಮಾಡೋದು ಬಂದಿದೆಯಲ್ಲ ಥಾರ್ ರಾಕ್ಸ್, ಅದು ನಾವು ತಗೊಳ್ಳೋಣ. ನಮಗೂ ಟೈಮ್ ಬರುತ್ತೆ, ಜಾಸ್ತಿ ಟೈಮ್ ಬರುತ್ತೆ. ಒಟ್ಟಾರೆ ಬಂದಾಗ ತಗೊಳ್ಳೋಣ. ಅದಾಯ್ತು, ನಾವು ಕಾರಲ್ಲಿ ಬಂದಿಲ್ಲ, ಬೈಕಲ್ಲಿ ಬಂದಿದ್ದೀವಿ. ನಾವು ಕಾರಲ್ಲಿ ಬಂದರೆ ಸ್ಪೀಡಾಗಿ ಬರ್ತಾಯಿದ್ವಿ. ಹುಷಾರಾಗಿರಿ. ಯಾರಾದರೂ ಸಕಲೇಶಪುರ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರೆ, ಚಿಕ್ಕಮಂಗ್ಳೂರಿಗೆ ಮಂಗಳೂರಿಗೆ ಆ ಸೈಡೆಲ್ಲ ಹೋಗಂಗಿದ್ರೆ ಯಾರಾದರೂ ಹುಷಾರು. ನೋಡಿ ಈ ಥರ ಹಿಡಿತಿದ್ದಾರೆ ಕಾರಲ್ಲಿ ಹೋಗೋರೆಲ್ಲ. ಬನ್ನಿ ಕಾರಲ್ಲಿ ಏನು ಬರಬೇಡ ಅಂತ ಹೇಳ್ತಾ ಇಲ್ಲ, ಬನ್ನಿ ಕಾರಲ್ಲಿ ಬನ್ನಿ, ಬಟ್ ಸ್ಲೋ ಆಗಿ ಬನ್ನಿ. ಪಾಪ ಓಕೆ, ಹಾಂ ಶೋರ್ ಬನ್ನಿ ಗೈಸ್, ನಾವು ಹೋಗೋಣ. ನೆಕ್ಸ್ಟ್ ಊಟಕ್ಕೆ ನಿಲ್ಲಿಸ್ತಾರೆ, ಅಲ್ಲಿ ಸಿಗ್ತೀನಿ ನಿಮಗೆ ಗೈಸ್. ಇವಾಗ ನಾವು ಅಲ್ಲಿ ಬಿಟ್ಟು ಆಟೋಲ್ ಹತ್ರ ಬಿಟ್ಟು ನಾನ್ ಸ್ಟಾಪ್ 100 ಕಿಲೋಮೀಟರ್ ಹೊಡ್ಕೊಂಡ್ಬಂದು ಕುಣಿಗಲ್ ಹತ್ರ ಇದ್ದೀವಿ. ಸೊ ಕುಣಿಗಲಲ್ಲಿ ಒಂದು ಹೋಟ್ಲಲ್ಲಿ ಇದ್ದೀವಿ ನೋಡಿ. ಎಲ್ಲರೂ ಕುತ್ಕೊಂಡಿದ್ದೀವಿ ಊಟಕ್ಕೆ, ನೈಟ್ ಡಿನ್ನರ್ಗೆ. ತಿಂದುಬಿಟ್ಟು ಇಲ್ಲಿಂದ ನಾನ್ ಸ್ಟಾಪ್ ಬೆಂಗಳೂರಿಗೆ ಹೊಡಿದ್ರೆ ಸ್ಟ್ರೈಟು. ಆ್ಯಂಡ್ ನಮ್ಮ ವೆಂಕಟೇಶ್ ಬಂದುಬಿಟ್ಟು ಅವರು ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್, ಅಂದರೆ ಇವಾಗ ಕಸ್ತೂರಿನವ್ರು ಹೋಗ್ಬಿಟ್ಟು ನಾವು ಮನೆಗಳಿಗೆ ಹೋಗೋಕ್ಕೆ ಏನಂದ್ರೆ ಒಂದು 10 ನಿಮಿಷ, ಹಾಫ್ ಆನ್ ಅವರ್ ಆಗುತ್ತೆ. ಅವನು 1.5 ಅವರ್ ಇಲ್ಲ 1 ಅವರಾ, 30 ಮಿನಿಟ್ಸಾ? ಏನು 25 ಕಿಲೋಮೀಟ್ರು ಖಾಲಿ ರೋಡಲ್ಲಿ. ಓಕೆ, ಟ್ರಾಫಿಕ್ ಇರೋಲ್ಲ.
ಇನ್ನು ಇವರೆಲ್ಲ 6 ಕಿಲೋಮೀಟ್ರು, ಇವನಲ್ಲೇ 2 ಕಿಲೋಮೀಟರು ಮುಗೀತು. ನಾನೊಂದು 16 ಕಿಲೋಮೀಟರ್ಸ್ ಅಷ್ಟೇ. ನಮ್ಮದು ಖಾಲಿ ರೋಡ್ ಇರುತ್ತೆ, ಒಂದು 20 ಮಿನಿಟ್ಸಲ್ಲಿ ಹೋಗ್ಬಿಟ್ಟು. ಊಟ ಆರ್ಡರ್ ಮಾಡಿದ್ದೀವಿ, ಬರುತ್ತೆ, ತಿಂದ್ಬಿಟ್ಟು ಹೊರಡೋಣ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ನಾಳೆ ತುಂಬ ಕೆಲಸ ಇದೆ, ತುಂಬ ಕೆಲಸ ಇದೆ. ಈ ವೀಕ್ ಫುಲ್ ನಂಗೆ ತುಂಬ ಕೆಲಸ ಇದೆ. ನೋಡೋಣ. ವಿಶಾಲ್ ಆಚೆ ಹೋಗಿದ್ದಾನೆ, ಅಲೆಕ್ಸ್ ಕೂಡ ಆಚೆ ಕಾಲಲ್ಲಿ ಮಾತಾಡ್ತಿದ್ದಾರೆ. ಸೊ ಬರಲಿ, ಒಂದು ಊಟ ಮಾಡಿ ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ಬಿಡೋಣ. ಓಕೆ, ಮನೆಗೆ ಹೋಗಿ ಸಿಗ್ತೀನಿ. ಗೈಸ್, ನಾವು ಎಲ್ಲಿ ಸ್ಟಾರ್ಟ್ ಮಾಡೋದು ತಿರ್ಗಾ ಅಲ್ಲೇ ಒಂದು ಎಂಡ್ ಮಾಡಿದ್ದೀವಿ. ಕಸ್ತೂರಿ ನಗರ್ ರೀಚ್ ಆಗಿದ್ರಿ, ಬೆಂಗಳೂರು ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಅಲ್ಲಿ ನೋಡಿ ಅವ್ನ ಪರಿಸ್ಥಿತಿ ನೋಡಿ, ಅಲ್ಲಿ ನೋಡಿ ಅವನ ಪರಿಸ್ಥಿತಿ ನೋಡಿ. ಇನ್ನೊಬ್ಬ ಸಾರಿ ಓಕೆ ನೋಡಿ. ಆಹಾ ಗೈಸ್, ಟೈಮ್ ಇವಾಗ ಕರೆಕ್ಟಾಗಿ 12:46, ಕರೆಕ್ಟಾಗಿ 12:45 ರೀಚ್ ಆಗಿದ್ದೀವಿ. ಎಸ್ಟಿಮೇಟೆಡ್ ಟೈಮ್ 12:41 ಇತ್ತು, 12:45 ರೀಚ್ ಆಗಿದ್ದೀವಿ ಕರೆಕ್ಟಾಗಿ. ಅಯ್ಯೋ ಇದಲ್ಪ ರಜಾ, ಮನೆಗೆ ಹೋಗೋಣ. ನೆಕ್ಸ್ಟ್ ಎಲ್ಲಿ ಟ್ರಿಪ್ಪು? ಚಿಕ್ಕಮಂಗ್ಳೂರು ಬಿಬಿ ಕಂಪ್ನಿ ಚಿಕ್ಕಮಂಗ್ಳೂರು. ನೆಕ್ಸ್ಟ್ ಟೈಮ್ ಹೋದ್ರೆ ಬೈಕ್ಗೆ ಈಗ ನೋಡಿ ಏನೇನು ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಟೈಮ್ ಅದೆಲ್ಲ ಸರಿ ಮಾಡ್ಕೊಂಡು ಹೋಗೋಣ. ಲಗೇಜಸ್ ಇಂಡಿವಿಜುವಲ್ ಗಾಡಿ ಇದ್ರೆ ಕರೆಕ್ಟ್ ಆಗಿರುತ್ತೆ, ಬಡ್ಜೆಟ್ ಜಾಸ್ತಿ ಇರಬೇಕು, ಸೀಟ್ ಎಲ್ಲ ಸರಿ ಮಾಡ್ಕೊಂಡು ಹೋಗೋಣ. ಚೆಲ್ಲಿ ಸೀಟು ಇವ್ರು ಹೋಗಿ ಬಂದ್ಲಿ ಗುರು, ನಾನು ಹೋಗಲ್ಲ ಬೈಕಲ್ಲೆಲ್ಲ ಸೀನ್ ಇಲ್ಲ. ಇನ್ನು ಇಲ್ಲೇ 100 ಕಿಲೋಮೀಟರ್ಸ್ ಅಂದರೆ ನಾವು ಗಾಡಿ ಅನ್ಬೋದು. ಮಚ್ಚ ಬರ್ತೀನಿ ಬಾಪ ರಾಜಾ, ಇನ್ನು ಅವನ ಮನೆ ಹತ್ರ ಬಿಡ್ಬೇಕಲ್ಲ ಅವನು. ಗೈಸ್, ಅಲ್ಲಿಂದ ನಾನು ಹೊರಟು ಇವಾಗ ತಾನೇ ನಮ್ಮ ಮನೆ ಹತ್ರಕ್ಕೆ ಬಂದೆ. ನೋಡಿ, ನಮ್ಮ ಮನೆ ಹತ್ರ ಇದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 1:15. ಅಂದರೆ ಅಲ್ಲಿಂದ ಬರೋಕ್ಕೆ ನನಗೆ ಲಿಟ್ರಲಿ 1 hour ಆಯಿತು. ಯಾಕಂದರೆ ನಮ್ಮ ಬೇಬಿ ಟಯರಲ್ಲಿ ಗಾಳಿ ಇಲ್ದಿಲ್ಲ, ಸೊ ಅದಕ್ಕೆ ಸ್ಲೋ ಆಗಿ ಬಂದೆ. ಮಿರಾಕಲ್ ಏನಂದರೆ 2 ಡೇಸಿಂದ ಬೇಬಿನ ಅಲ್ಲೇ ಬಿಟ್ಟಿದ್ದೆ, ಏನೂ ಆಗಿಲ್ಲ, ಬೇಬಿ ಅಲ್ಲೈತೆ ಸೇಫಾಗಿ. ಸೊ ಬನ್ನಿ ಒಳಗೆ ಹೋಗೋಣ. ಹೋಗಿ ನಾನು ಮಲ್ಕೊತೀನಿ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಚೆನ್ನಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ಆನಲ್ಲಿ ಇಟ್ಕೊಳೋದು ಮಾತ್ರ ಮರಿಬೇಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಧನಂಜಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಸಿ ಯು, ಗುಡ್ ಬೈ, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ಜೈ ಕರ್ನಾಟಕ. ಥ್ಯಾಂಕ್ ಯು.